ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಮತ್ತೆ ಮರುಕಳಿಸಿದ ಮೈಕ್ರೋ ಫೈನಾನ್ಸ್ ಹಾವಳಿ. ಸಾಲ ಮರು ಪಾವತಿಸಿದ ರೈತನ ಮನೆ ಜಪ್ತಿ. ಸಾಲದ ಕಂತು ಕಟ್ಟಿಲ್ಲ ಎಂದು ಮನೆ ಜಪ್ತಿ ಮಾಡಿದ ಸಿಬ್ಬಂದಿ. ನಂಜನಗೂಡು ತಾಲೂಕಿನ ಕಂದೆಗಾಲ ಗ್ರಾಮದಲ್ಲಿ ಘಟನೆ. ಕಾಲಾವಕಾಶ ಕೋರಿದ್ದರೂ ಸ್ಪಂದಿಸದ ಫೈನಾನ್ಸ್ ನ್ಯಾಯಾಲಯದ ಆದೇಶ ತಂದು ಜಪ್ತಿ ಮಾಡಿದ ಸಿಬ್ಬಂದಿ. ಮನೆ ನಿರ್ಮಾಣಕ್ಕೆ 2,70,000 ಸಾಲ ಪಡೆದಿದ್ದ ಕುಟುಂಬ. ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಚಿನ್ನಸ್ವಾಮಿ. ಈಗಾಗಲೇ 19 ಕಂತುಗಳ 1,89,000 ಸಾಲ ಮರು ಪಾವತಿಸಿದ್ದ ಕುಟುಂಬ. ಚಿನ್ನಸ್ವಾಮಿ ಪತ್ನಿ ಸಹ ಇಕ್ವಿಟಾಸ್ ಫೈನಾನ್ಸ್ನಲ್ಲಿ ಗುಂಪು ಸಾಲ ಪಡೆದಿದ್ದರು. ಮನೆ ಸಾಲವನ್ನು ಗುಂಪು ಸಾಲಕ್ಕೆ ವಜಾ ಮಾಡಿಕೊಂಡಿದ್ದಾರೆಂದು ಕುಟುಂಬದ ಆರೋಪ. ಸಾಲ ಮರುಪಾವತಿಗಾಗಿ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ. ಕಾಲಾವಕಾಶ ಕೋರಿದರೂ ಮನೆ ಜಪ್ತಿ ಮಾಡಿದ್ದಾರೆಂದು ಅಳಲು. ತಾಲೂಕು ದಲಿತ ಸಂಘದ ಸಂಯೋಜಕ. ಈಗ ಏನು ಕಂದೆಗಾಲ ಅಂತಕ್ಕಂಥ ಗ್ರಾಮದಲ್ಲಿ ಚಿನ್ಸ್ವಾಮಿ ಅಂತಕ್ಕಂಥ ವ್ಯಕ್ತಿ ವಿಕ್ಟ್ಯಾಕ್ಸ್ ಅಂತ ಫೈನಾನ್ಸ್ ನಂಜನಗೂಡು ಈ ಫೈನಾನ್ಸಲ್ಲಿ ಸಾಲ ಪಡೆದಿದ್ದು, ಗೃಹ ಸಾಲ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸುಮಾರು 19 ಕಂತುಗಳ EMIಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಂದಿದ್ದಾರೆ. ಆ ಕ್ಲಿಯರ್ ಮಾಡ್ಕೊಂಡಿರೋ ಕಂತಲ್ಲಿ 9 ಕಂತುಗಳನ್ನ DVD ಅಂತೇಳಿ ಅವರ ಏನು ಮಿಸಸ್ ಇದ್ದಾರೆ ಅವರು ಕೂಡ ಗುಂಡ್ಲುಪೇಟೆ ಒಂದು ವಿಕ್ಟ್ಯಾಕ್ಸ್ ಒಂದು ಸಂಘದಲ್ಲಿ ಗುಂಪು ಸಾಲ ಅಂತೇಳಿ ತಗೊಂಡು ಪಡ್ಕೊಂಡಿದ್ದಾರೆ. ಆ ಗುಂಪು ಸಾಲಕ್ಕೋಸ್ಕರ ಈ ಹೌಸಿಂಗ್ ಲೋನ್ ಏನು ಕೊಟ್ಟಿದ್ದಾರೆ ನಂಜನಗೂಡಿನವರು, ಆ ಲೋನ್ ಅಮೌಂಟನ್ನು ಗುಂಡ್ಲುಪೇಟೆ ಶಾಖೆ ಇರ್ತಕ್ಕಂಥವ್ರು ಆ ದುಡ್ಡನ್ನು ಕಟ್ ಮಾಡಿ ಈ ಚಿನ್ಸ್ವಾಮಿ ಏನಾಗ್ತಂಥ ವ್ಯಕ್ತಿಯ ಯಾವುದೇ ಒಂದು ಸರ್ಕಾರದ ಆದೇಶಗಳನ್ನು, ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವುದೇ ಥರದ ರೂಲ್ಸ್ಗಳನ್ನ ಬದಿಗೊತ್ತಿವರು ಏಕಸೌಮ್ಯ, ತಾರತಮ್ಯ ಮತ್ತು ದರ್ಪಗಳನ್ನ ತೋರಿಸ್ತಕ್ಕಂಥ ಫೈನಾನ್ಸ್ ವಿರುದ್ಧ ಈಗಾಗಲೇ ಸಾಕಷ್ಟು ಫೈನಾನ್ಸ್ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆಲ್ರೆಡಿ ಸರ್ಕಾರ ಆದೇಶ ಕೊಟ್ಟಿದೆ. ಆಗಲೂ ಕೂಡ ಇವರು ದರ್ಪಗಳನ್ನ ಮೆರಿತಾ ಇದ್ದಾರೆ. ಕೊನೆಗೆ ಲಾಯರ್ ಮುಖಾಂತರ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಠಾಣಾ ಪೊಲೀಸ್ ಇಲಾಖೆಯವರು ಕೂಡ ಹೋಗಿ ಜೊತೆಗೆ ಈ ಒಂದು ಅಮಾನವೀಯ ವಾಸ ಮಾಡ್ತಕ್ಕಂಥ ಮನೆನ ಸೀಜ್ ಮಾಡ್ತಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ದಯಮಾಡಿ ಇಂಥ ಒಂದು ಸರ್ಕಾರ ಆದೇಶ ಪಾಲಿಸದೇ ಇರ್ತಕ್ಕಂಥ ಇದೊಂದು ಸಂಸ್ಥೆಗೆ ಈ ಫೈನಾನ್ಸ್ ಕಂಪ್ನಿನ ಮುಚ್ಚಿಸ್ಬೇಕು. ಜೊತೆಗೆ ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಗೆ ಚಿನ್ಸ್ವಾಮಿ ಅಂತಕ್ಕಂಥ ಆ ಕುಟುಂಬಸ್ಥರಿಗೆ ಏನು ಬೀದಿ ಪಾಲಾಗಿದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಇದು ಕೂಡಲೇ ವಿಚಾರ್ಥ ಆಗಲಿಲ್ಲ ಅಂದರೆ ಮುಂದೆ ಹೋರಾಟ ರೂಪದಲ್ಲಿ ರೂಪಿಸಬೇಕಾಗುತ್ತೆ ಅಂತೇಳಿ ಈಗಾಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ನನ್ನ ಹೆಸರು ಚಿನ್ನಸ್ವಾಮಿ ಅಂತ, ಕಂದೆಗಾಲ ಗ್ರಾಮ, ಉಳ್ಳಳ್ಳಿ ಹೋಬಳಿ, ನಂಜನಗೂಡು ತಾಲೂಕು. ನಾನು 2023ರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ 2,70,000 ಸಾಲ ಪಡೆದಿದ್ದು. ಅದಕ್ಕಾಗಿ 19 ತಿಂಗಳು ಡ್ಯೂ ಇದೆ ಅಂತೇಳಿ 19 ತಿಂಗಳು ಕಂತು ಕಟ್ಟಿದ್ದು. 9 ತಿಂಗಳು ಡ್ಯೂದ ಗುಂಡಲಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು 69,000ನ ಇವರು ನೋಟಿಸ್ ಕಳಿಸಿದ್ರು. ಒಂದು ನೋಟಿಸ್ ಕಳಿಸಿಲ್ಲ ಅಂತೇಳಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು, ನಮ್ಮ ತಾಯಿಯವರೆಲ್ಲ ಕೂಲಿಗೆ ಹೋಗಿದ್ರು. ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಮೈಸೂರಲ್ಲಿ. ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್. ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು? ಇದಕ್ಕೆ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಶಿವಣ್ಣ ಕಂದೆಗಾಲ ಅಂತ. ನಾನು ಏನಪ್ಪ ಅಂದರೆ ಕಂದೆಗಾಲ ಗ್ರಾಮದ ಚಿನ್ನಸ್ವಾಮಿನವರು 2023ರಲ್ಲಿ ಸಾಲ ತಗೊಂಡಿದ್ದಾರೆ. ಇಕ್ವಿಡ್ ಫೈನಾನ್ಷಿಯಲಲ್ಲಿ ಸಾಲ ತಗೊಂಡು ಈಗಾಗಲೇ ಅವರು ಹಲವಾರು ಕಂತು ಕಟ್ಟಿದ್ದಾರೆ. ಇನ್ನೂ ಕೆಲವು ಕಂತು ಉಳಿಕೆ ಇದೆ. ಅದು ಸಂಬಂಧಪಟ್ಟಾಗ ಕೂಡ ಅವರು ನಾವು ಕಟ್ತೀವಿ ಅಂತ ಕೂಡ ಸಂಬಂಧಪಟ್ಟ ದಂಡಾಧಿಕಾರಿ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದರು. ಆದರೂ ಕೂಡ ಏಕಾಏಕಿ ಯಾವುದೇ ನೋಟಿಸ್ಗಳನ್ನ ಕೂಡ ಮಾಡದೆ ಈ ಫೈನಾನ್ಷಿಯಲ್ ಏನು ಮೈಕ್ರೋ ಫೈನಾನ್ಷಿಯಲ್ ಹುಡ್ತ್ಕೊಂಡಿವೆ ಇವತ್ತು ಬಂದು ಅವ್ರ ಮನೇನ ನಿನ್ನೆ ಸೀಜ್ ಮಾಡಿ, ಅಟ್ಲೀಸ್ಟ್ ಅವ್ರ ಮನೆಯವರು ಯಾರೂ ಇಲ್ಲ, ಎಲ್ಲ ಕೂಲಿಗೆ ಹೋಗಿದ್ದಾರೆ. ಮನೇನ ಸೀಜ್ ಮಾಡಿದ್ದಾರೆ. ಸೀಜ್ ಮಾಡಿ ಬೀಗ ಹಾಕಿ ಹೋಗಿದ್ದಾರೆ. ಬೀಗ ಹಾಕೋದ ಅನಂತರ ಏನಾಗಿದೆ ಅಂದರೆ ಪಾಪ ಅವರು ಮಲಿಕೊಳ್ಳೋಕ್ಕೆ ಮನೆ ಇಲ್ಲ. ಆ ಕಂದೆಗಾಲದ ದೇವಸ್ಥಾನದ ಮುಂದೆ ಮಲಗಿದ್ದಾರೆ ರಾತ್ರಿ ಎಲ್ಲ. ಈ ರೀತಿ RBI ಡೈರೆಕ್ಷನ್ ಇದೆ, ರಾಜ್ಯ ಸರ್ಕಾರಕ್ಕೂ ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಯಾವುದೇ ಮೈಕ್ರೋ ಫೈನಾನ್ಷಿಯಲ್ಗಳು ರೈತರಿಗೆ ಯಾರು ಸಾಲಗಾರರು ಇದ್ದಾರೆ, ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಯಾವುದೇ ಕಿರುಕುಳ ಆಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಇಕ್ವಿಡ್ ಫೈನಾನ್ಷಿಯಲ್ ಅಂತ ಏನಿದೆ ಮೈಕ್ರೋ, ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಆಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಇದು ಒಂದೇ ಅಲ್ಲ, ಇಡೀ ಕರ್ನಾಟಕದ ಆದ್ಯಂತ ಮೈಕ್ರೋ ಫೈನಾನ್ಷಿಯಲ್ಗಳು ತೊಂದರೆ ಕೊಟ್ಟು ಇವತ್ತು ಸುಮಾರು 63 ಕೇಸ್ಗಳು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇದು ನಮಗೆ ಬಂದಿರೋ ಗಮನಕ್ಕೆ. ಇನ್ನು ನಮ್ಮ ಸಂಘಟನೆ ಗಮನಕ್ಕೆ ಇನ್ನೂ ಎಷ್ಟೋ ಬಂದಿಲ್ಲ. ಆ ನಿಟ್ಟಿನಲ್ಲಿ
ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ, ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೀವಿ.